ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆದಂತಹ ವಾಲ್ಮೀಕಿ ಜಾತ್ರೆಯಲ್ಲಿ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ವಾಲ್ಮೀಕಿ ಗುರುಪೀಠದಲ್ಲಿ ಮಾತನಾಡಿದಂತಹ ಅವರು, ನೀನು ನಮಗೆ ಹಂದಿಗೆ ಹೋಲಿಸಿದ್ದೀಯಾ? ಹಂದಿ ಅಂದ್ರೆ ವರಾಹ, ವಿಷ್ಣುವಿನ ಅವತಾರ. ನಮ್ಮನ್ನ ದೇವರಿಗೆ ಹೋಲಿಸಿದ್ದೀಯಾ? ನಿನಗೆ ಧನ್ಯವಾದಗಳು. ನಿನ್ನ ಜೊತೆ ಮೂರ್ಖರ ತಂಡ ಇದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ಮಠಾಧೀಶರಿಗೆ ನಿಂದನೆ ಮಾಡಿ ಅಪಮಾನ ಮಾಡ್ತೀಯಾ? ನೀನು ಪೇಮೆಂಟ್ ಗಿರಾಕಿ. ಹಳ್ಳಿಗಳಲ್ಲಿ ಮಾರಿ ಕೋಣವನ್ನ ಚೆನ್ನಾಗಿ ಮೇಯಿಸಿ ಮಾರಿಗೆ ಬಲಿ ಕೊಡ್ತಾರೆ. ಬಲಿ ಕೊಡೋ ಮುನ್ನ ಎಣ್ಣೆ ಹಾಕಿ ಮಸಾಜ್ ಮಾಡಿ ಉಪ್ಪಿನ ನೀರು ಕುಡಿಸ್ತಾರೆ. ಅದೇ ರೀತಿ ಮಾರಿ ಕೋಣದ ರೀತಿ ನಿನ್ನನ್ನ ಬಲಿ ಕೊಡ್ತಾರೆ. ಸೋತು ಸುಣ್ಣವಾದವರಿಗೆ ನೀನು ದಂಡನಾಯಕ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಹಂದಿ ಅಂದ್ರೇನು? ವಿಷ್ಣುವಿನ ಅವತಾರ. ಹಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗೆ ಅಂತ ನಿಯತಿ ಅಂತಾರೆ. ನಾಯಿಗಿರೋ ನಿಯತಿ ಯಾರಿಲ್ಲ. ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ. ನಮ್ಮನ್ನ ದೇವರಿಗೆ ಹೋಲಿಸಿದ್ಯಾ? ನಿನಗೆ ಧನ್ಯವಾದಗಳು. ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ. ನಿನ್ ಜೊತೆಗೆ ಮೂರ್ಖರ ತಂಡ ಇದೆ. ಹಂದಿ ಅಂದ್ರೇನು? ಇನ್ನು ವಿಜೇಂದ್ರ ತುರ್ತು ದೆಹಲಿ ಯಾತ್ರೆಯ ವಿಚಾರವಾಗಿ ರೇಣುಕಾಚಾರ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜನಹಳ್ಳಿಯಲ್ಲಿ ಮಾತನಾಡಿದಂತ ಅವರು, ವರಿಷ್ಠರ ಸೂಚನೆಯ ಮೇರೆಗೆ ರಾಜ್ಯಾಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ. ಅವರು ದೆಹಲಿಗೆ ಹೋಗೋದು ನಿನ್ನೆ ನಿಗದಿಯಾಗಿತ್ತು. ವಿಜೇಂದ್ರ ಅವರು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ಅಷ್ಟೇ ಸತ್ಯ. ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಅವರನ್ನ ಕೆಳಗಿಳಿಸೋದಕ್ಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ವಿಜೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಇರ್ತು ಹೋಗಿರ್ತಾರೆ. ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದ್ರು ಬರ್ತೀವಿ ಅಂತೇಳಿ. ಅವ್ರದ ಟಿಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು. ಬೆಳಗ್ಗೆ ಇನ್ನೇನು ಕಾರ್ನಲ್ಲಿ ಬರೋ ಸಂದರ್ಭದಲ್ಲಿ ತುರ್ತಾಗಿ ದೆಹಲಿಗೆ ವಾಪಸ್ ಹೋಗಿದ್ದಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ಯಾರು ಏನ್ ಬೇಕಾದ್ರೂ ಹೇಳಿಕೆ. ಬೆಂಗಳೂರು ರಸ್ತೆಗಳಲ್ಲಿ ಹಾಡಿದರೆ ಪೊಲೀಸರಿಗೆ ಕಿರಿಕಿರಿನಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇಂಗ್ಲೆಂಡ್ನ ಪ್ರಸಿದ್ಧ ಹಾಡುಗಾರ ಎಡ್ ಶೀರನ್ಗೆ ಕಾಕಿ ತಡೆಯೊಡ್ಡಿದೆ. ಚರ್ಚ್ ಸ್ಟ್ರೀಟ್ ಅಲ್ಲಿ ಶೀರನ್ ಹಾಡ್ತಾ ಇದ್ದ ವೇಳೆ ಪೊಲೀಸರು ಮೈಕ್ ಕಿತ್ಕೊಂಡಿದ್ದಾರೆ. ಅನುಮತಿ ಪಡೆಯದೆ ಹಾಡು ಹಾಡ್ತಾ ಇದ್ದ ಆರೋಪ ಕೇಳಿಬಂದಿದೆ. ಪೊಲೀಸರ ಕ್ರಮಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅವಳಿ ನಗರದಲ್ಲಿದ್ದ ಮನೆಗಳ ಮೇಲೆ ಪೊಲೀಸರಿಂದ ದಾಳಿ ನಡೆದಿದೆ. ಪೊಲೀಸರ ದಿಢೀರ್ ದಾಳಿಗೆ ಬಡ್ಡಿ ಬಕಾಸುರರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಫೈನಾನ್ಸ್ ಅವರ ಮನೆಯಲ್ಲಿ 26,57,000 ರೂಪಾಯಿ ನಗದು ಪತ್ತೆಯಾಗಿದೆ. ಹಲವು ಖಾಲಿ ಬಾಂಡ್ಗಳು, ಚೆಕ್ಗಳು ಪತ್ತೆಯಾಗಿದ್ದು ಪೊಲೀಸರು ಸೀಸ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಐಪಿಎಸ್ ಅಧಿಕಾರಿ ರವಿ ಚೆನ್ನಣ್ಣನವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆದಂತಹ ವಾಲ್ಮೀಕಿ ಜಾತ್ರೆಯ ವೇದಿಕೆ ಮೇಲೆ ಮಾತಾಡ್ತಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 4 ವರ್ಷದಿಂದ ಕೆಲಸ ಇಲ್ಲದೆ ಖಾಲಿ ಇದ್ದೀನಿ ಅಂತ ಹೇಳಿದ್ದಾರೆ. ಈ ವೇಳೆ ವೇದಿಕೆ ಮೇಲಿದ್ದ ಕೇಂದ್ರ ಸಚಿವ ಸೋಮಣ್ಣ ಅವರು ಸಮಾಧಾನ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಚೆನ್ನಾಗಿ ನಡೆಸಿಕೊಂಡಿದ್ದೀವಿ ಅಂತ ಸೋಮಣ್ಣ ಅವರು ಧೈರ್ಯ ಹೇಳಿದ್ದಾರೆ. ರವಿ ಚಿನ್ನಣ್ಣವರು ನನಗೆ ಭಾರಿ ಬೇಕಾದಂತ ಒಬ್ಬ ಸ್ನೇಹಿತರು. ನಿಜ, ಅವ್ರು 4 ವರ್ಷದಿಂದ ಕೆಲಸ ಇಲ್ಲದೆ ಇರೋದಕ್ಕೆ ಸಾಕಷ್ಟು ಕವನಗಳನ್ನ ಕಲ್ತ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ ಕವನವನ್ನ ಕಲ್ತಿರೋದ್ರಿಂದ ಅವರು ಭಾರತ ಸರ್ಕಾರಕ್ಕೆ ಬರ್ತೀನಿ ಅಂದ್ರೆ ನಾನು ನಾಳೆನೆ ಕರ್ಕೊಂಡೋಗಿ ಅವ್ರು ಸಾಕಷ್ಟು ಒತ್ತಡ ಕೊಟ್ಟು ಕೆಲಸ ಮಾಡಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ಒಬ್ಬ ಬುದ್ಧಿವಂತ, ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ. ಆದ್ಮೇಲೆ ನಮ್ಮ ಸರ್ಕಾರ ಇದ್ದಾಗ ಚೆನ್ನಾಗಿ ನಾವು ನೋಡ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಎಡವಟ್ ಆಗಿರ್ಬೋದು, ಬೇಜಾರು ಮಾಡ್ಕೋಬೇಡಿ. ಪ್ರಾಯಶಃ ನನ್ಗನ್ನಿಸ್ತದೆ ಅರ್ಹತೆ ಯಾವತ್ತೂ ಮಾನದಂಡ ಆಗ್ಬೇಕು. ನಿಮ್ಮ ಅರ್ಹತೆ, ನಿಮ್ಮ ಪ್ರಾಮಾಣಿಕತೆ ನಾನು ನೋಡಿದ್ದೀನಿ. ಆದ್ರೆ ಒಂದು ಸತ್ಯ ಚಿನ್ನಣ್ಣವರೇ, ಕಾಲ ಪಕ್ವಾಗಿದೆ. ಇನ್ನೂ 2-3 ವರ್ಷ ಆರಾಮಾಗಿ ಕೆಲಸದಲ್ಲಿ ಇರಿ. ಆಮೇಲೆ ಎಲ್ಲೋ ಒಂದ್ ಕಡೆ ದೇವರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಗಾಬರಿ ಆಗ್ಬೇಡಿ. ಯಾರಿಗೂ ಇಲ್ಲ. ರಾಜ್ಯದಲ್ಲಿ ಮುಂದಿನ ಸಿಎಂ ಘೋಷಣೆ ಮತ್ತೆ ಜೋರಾಗಿದೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿಯನ್ನು ಪೋಸ್ಟರ್ ಹಿಡಿದು ಪ್ರದರ್ಶನ ಮಾಡಿದ್ದಾರೆ. ವಾಲ್ಮೀಕಿ ಜಾತ್ರೆಗೆ ಪೋಸ್ಟರ್ ಹಿಡಿದು ಬಂದ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಬಗ್ಗೆ
ಮಾತಾಡಿದ್ದಾರೆ, ಅವರ ಪರವಾಗಿ ನಿಂತಿದ್ದಾರೆ. ವೇದಿಕೆ ಬಳಿ ಜಾರಕಿಹೊಳಿ ಫ್ಯಾನ್ಸ್ ಇಂದ ಪೋಸ್ಟರ್ ಪ್ರದರ್ಶನ ಕೂಡ ಆಗಿದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ವಿಚಾರಕ್ಕೆ ಉಗ್ರಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಮೈಕ್ರೋ ಫೈನಾನ್ಸ್ಗಳ ಜೊತೆ ರಾಜ್ಯಪಾಲರಿಗೆ ಸಂಬಂಧ ಇದೆ ಅನ್ನುವಂತಹ ಅನುಮಾನ ಇದೆ, ಸಿಲ್ಲಿ ಕಾರಣ ಕೊಟ್ಟು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಬಿಜೆಪಿ ರಾಜ್ಯಪಾಲರ ಮೇಲೆ ಒತ್ತಡ ತಂದ ಹಾಗಿದೆ ಅಂತ ರಾಜ್ಯಪಾಲರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರು ಈ ಸಣ್ಣ ರೈತರ, ಕೃಷಿ ಕಾರ್ಮಿಕರ, ವೀಕರ್ ಸೆಕ್ಷನ್ನ ಸಾಲ ಮನ್ನಾ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಕಾಂಗ್ರೆಸ್ಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋದನ್ನ ಇಟ್ಟುಕೊಂಡು ಇಂಡೈರೆಕ್ಟ್ ಆಗಿ ಇವತ್ತು ರಾಜ್ಯಪಾಲರ ಮೇಲೆ ಪ್ರಭಾವ ಬೀರಿ ಇಂಥ ಜನಪರವಾಗಿರುವಂತಹ ಆರ್ಡಿನೆನ್ಸ್ ಅನ್ನ ವಾಪಸ್ ಕಳಿಸ್ತೀರಿ ಅಂತ ಹೇಳಿದ್ರೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಇಲ್ಲ ಒತ್ತಡಗಳಿಗೆ ರಾಜ್ಯಪಾಲರು ಮಣಿದಿದ್ದಾರೆ, ಇಲ್ಲ ರಾಜ್ಯಪಾಲರಿಗೂ ಸಹ ಈ ರೀತಿ ಫೈನಾನ್ಸಿಂಗ್ ಮಾಡುವಂತ ಏಜೆನ್ಸೀಸ್ ಯಾರಿದ್ದಾರೆ ಅವರ ಜೊತೆನಲ್ಲಿ ಏನಾದರೂ ಒಡಂಬಡಿಕೆ ಇದೆಯೋ ಅನ್ನೋ ಸಂಶಯ ನಮಗೆ ಕಾಣ್ತಾ ಇದೆ. ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಸಹಿ ನಕಾರ ವಿಚಾರವಾಗಿ ರಾಜ್ಯಪಾಲರ ವಿರುದ್ಧ ಉಗ್ರಪ್ಪ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಯ ಜೊತೆಗೆ ರಾಜ್ಯಪಾಲರ ಸಂಬಂಧ ಇದೆ, ಸಿಲ್ಲಿ ಕಾರಣ ನೀಡಿ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ಉಗ್ರಪ್ಪ ಆರೋಪಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸಿಲ್ಲಿ ಪೀಪಲ್ ಟಾಕ್ ಅಲ್ವೇನಾ ಸಿಲ್ಲಿ ಟಾಕ್, ಮೈಕ್ರೋ ಫೈನಾನ್ಸ್ಗೂ ರಾಜ್ಯಪಾಲರಿಗೂ ಏನ್ ಸಂಬಂಧ, ಹೀಗಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರು ಈ ಸಣ್ಣ ರೈತರ, ಕೃಷಿ ಕಾರ್ಮಿಕರ, ವೀಕರ್ ಸೆಕ್ಷನ್ನ ಸಾಲ ಮನ್ನಾ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಕಾಂಗ್ರೆಸ್ಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋದನ್ನ ಇಟ್ಟುಕೊಂಡು ಇಂಡೈರೆಕ್ಟ್ ಆಗಿ ಇವತ್ತು ರಾಜ್ಯಪಾಲರ ಮೇಲೆ ಪ್ರಭಾವ ಬೀರಿ ಸದನದಲ್ಲಿ ಏನೂ ಚರ್ಚೆ ಆಗದೆ ನೀವು ಇಷ್ಟಾನುಸಾರ ಮಾಡೋದಿದೆಯಲ್ಲ, ಇದು ಕಾನೂನು ಬಾಹಿರ ಕೂಡ, ಅಸಂವಿಧಾನಿಕ ಕೂಡ. ಆ ಕಾರಣದಿಂದ ಅವರು ವಾಪಸ್ ಕಳಿಸಿದ್ದಾರೆ. ಅದಕ್ಕೆ ಉತ್ತರ ಕೊಡಿ. ಯಾರು ಮೈಕ್ರೋ ಫೈನಾನ್ಸ್ ಮಾಡುವಂತವರ ಜೊತೆಯಲ್ಲಿ ಸಂಬಂಧ ಇರೋದು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರತು ಗವರ್ನರ್ಗಲ್ಲ. ಇಂತಹ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಮೊದಲು ನಿಲ್ಲಿಸ್ರಿ. ಪಾಪ ನಿಮಗೆಲ್ಲೇ ಅರ್ಥ ಆಗುತ್ತೆ ಯಾವ ಕಾನೂನು. ನೀವು ಮಾನ್ಯ ಉಗ್ರಪ್ಪನವರು ಈ ಸಂಡೇ ಲಾಯರ್ ಅವರು ಸದನದಲ್ಲಿ ಏನೂ ಚರ್ಚೆ ಆಗದೆ ನೀವು ಇಷ್ಟಾನುಸಾರ ಮಾಡೋದಿದೆಯಲ್ಲ. ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಯತ್ನಾಳ್ ಬಗ್ಗೆ ಕಿಡಿಕಾರಿದ್ದು, ನಮ್ಮ ಬಗ್ಗೆ ಮಹಾನುಭಾವ ಏನೇನೋ ಮಾತಾಡ್ತಾರೆ, ನೀನು ಜೆಡಿಎಸ್ ಸೇರಿ ಕಬಾಬ್ ಬಿರಿಯಾನಿ ತಿನ್ನುವಾಗ ಎಲ್ಲಿ ಹೋಗಿದ್ದಪ್ಪ ಹಿಂದೂ ಹುಲಿ, ಜೆಡಿಎಸ್ಗೆ ಹೋಗಿದ್ದಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ಈಗ ಬಿಜೆಪಿ ಪಕ್ಷ ಸಿದ್ಧಾಂತದ ಬಗ್ಗೆ ಮಾತಾಡ್ತೀಯ, ಮೋದಿ ಅವರ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀಯ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿನ್ನ ಮಕ್ಕಳನ್ನ ಕರೆದುಕೊಂಡು ವೈಭವೀಕರಿಸಿದ್ದೀಯಾ, ಅದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪನವರದ್ದು ಕುಟುಂಬ ರಾಜಕಾರಣ ಮಾಡಿಲ್ಲ. ರಾಘವೇಂದ್ರ ಸಿಂಡಿಕೇಟ್ ಮೆಂಬರ್ ಆಗಿ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನಿನಗೆ ವಿಜಯಪುರದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನೀನು ಕೇರ್ ಆಫ್ ಫುಟ್ಪಾತ್ ಆಗ್ತಾ ಇದ್ದೆ ಅಂತಾನು ಹೇಳಿದ್ರು. ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಉತ್ತರ ಕೊಡ್ಲಿ, ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬ್ ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ, ನೋಡಿ ಸ್ವಯಂ ಘೋಷಿತ ಹಿಂದೂ ಹುಲಿನೂ ಅಲ್ಲ, ಏನಿಲ್ಲ. ಕಬಾಬು, ಚಿಕನ್, ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ಸಿದೆಯಲ್ಲಪ್ಪ, ಅವತ್ತೆಲ್ಲೋಗಿತ್ತು ನಿಂದಿತ್ವ? JDS ಹೋಗಿದ್ದಲ್ಲ, ನಾಚಿಕಾಗಲಿ ನಿನಗೆ, JDS ಹೋಗಿದ್ದಿಲ್ಲ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ. ನರೇಂದ್ರ ಮೋದಿ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆ ನಿನಗೆ? ಅಟಲ್ ಜಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಲ್ಲ, ನಾಚಿಕಾಗಲಿ ನಿನಗೆ? ನೀನು ಯಾಕೆ ಬಿಜೆಪಿ ಬಿಟ್ಟೋದೆ? ಅವತ್ತು ನಿನ್ನ ಕರೆದವದ್ದು ಯಾರು? ಯಡಿಯೂರಪ್ಪ ನಮಗೆಲ್ಲ ಹೇಳಿದ್ರು.
ವಿವಾದಿತ ಜಾಗದಲ್ಲಿ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣ ಆಗಿದೆ. ನಿನ್ನೆ ಈ ಜಾಗಕ್ಕಾಗಿ ಕಾಂಗ್ರೆಸ್ ಜೆಡಿಯು ನಾಯಕರ ಮಧ್ಯೆ ಗಲಾಟೆ ನಡೆದಿತ್ತು. ಇದೀಗ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಈ ಜಾಗದಲ್ಲಿ ಕಾಂಗ್ರೆಸ್ ನಾಯಕರು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಏಷ್ಯಾದ ಅತಿ ದೊಡ್ಡ ಏರ್ ಶೋಗೆ ದಿನಗಣನೆ ಆರಂಭ ಆಗಿದೆ. ನಾಳೆಯಿಂದ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಆರಂಭ ಆಗಲಿಕ್ಕಿದೆ. 10ನೇ ತಾರೀಕಿಂದ 14ನೇ ತಾರೀಕಿನವರೆಗೂ ಏರ್ ಶೋ ನಡೆಯುತ್ತೆ. ಸೂರ್ಯ ಕಿರಣ, ಸಾರಂಗ್, ತೇಜಸ್, ಫೈಟರ್ ಜೆಟ್, ಲೋಹದ ಹಕ್ಕಿಗಳ ಕಲರವ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ಕಾತರರಾಗಿದ್ದಾರೆ. ಬರ್ತಾ ಇದ್ದೀವಿ, ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಡ್ಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂತ ಸೆಕ್ಷನ್ ಹೇಗೆ ಅನ್ಸುತ್ತೆ? ಹೇಗೆ ಬರ್ತೀರಾ ನೀವು? ಹಿಂದಿನ ದಿವಸ ಇದೆಲ್ಲ ಪ್ರಿಪರೇಷನ್ ಇರುತ್ತೆ, ಬಿಸಿಲು ಎಲ್ಲ ಇರುತ್ತಲ್ಲ? ಇರುತ್ತೆ ಮ್ಯಾಮ್, ಆದ್ರೂ ಒಂದು ಖುಷಿ. ಇದು ನೋಡೋದೇ ಖುಷಿ, ಯಾವ ಬಿಸಿಲು ಅಂತ ಏನಿಲ್ಲ. ಇದು ನೋಡೋದೇ ಒಂದು ಖುಷಿ. ಆಮೇಲೆ ಇದು ಎಲ್ರಿಗೂ ಸಿಗೋದಿಲ್ಲ, ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಎಲ್ರಿಗೂ ಅಪರ್ಚುನಿಟಿ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀವಿ. ನಾವು 4 ಮೆಂಬರ್ಸ್ ಟೀಚರ್ಸ್ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಿದೆ ನೋಡೋದಕ್ಕೆ. ಯಾವತ್ತೂ ಕೂಡ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನಾವು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ, ಹೇಗೆಲ್ಲ ಏರೋ ಸ್ಪೇಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವೆರೈಟಿ ಇರುತ್ತೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀವಿ. ನಾವು ಸಿಮೆಂಟ್ ಮಿಕ್ಸರ್ ಲಾರಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿ ದಂಪತಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ಕೆಂಗೇರಿ ಬಳಿ ನಡೆದಿದೆ. ಕೆಂಗೇರಿಯ ಮಧು ಜಂಕ್ಷನ್ ನಿಂದ ಉತ್ತರಹಳ್ಳಿ ಕಡೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ಶಬಾನಾ ಬೇಗಂ ಮತ್ತು ಆಸಿಫ್ ಅಹಮದ್ ಮೃತ ದಂಪತಿಯಾಗಿದ್ದು, ಸ್ಥಳಕ್ಕೆ ಕೆಂಗೇರಿ ಸಂಚಾರಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ರಸ್ತೆಯಲ್ಲಿ ಅಕ್ರಮವಾಗಿ ಮರದ ದಿಮ್ಮಿಗಳನ್ನು ಸಾಗಿಸ್ತಾ ಇದ್ದ ವಾಹನವನ್ನು ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಿವಿಧ ಜಾತಿಯ 26 ಮರದ ದಿಮ್ಮಿಗಳು ಸೇರಿದಂತೆ ಒಟ್ಟು 6 ಲಕ್ಷ ಬೆಲೆ ಬಾಳುವ ಸೊತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮರ ಸಾಗಾಟ ಮಾಡ್ತಾ ಇದ್ದ ಕುಂದಾಪುರ ತಾಲೂಕಿನ ಮೊಹಮ್ಮದ್ ಸಿರಾಜ್ ಎಂಬಾತನನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಲಾಗಿದೆ. ಹೋಳಿ ಸಾಗಾಟದ ಪಿಕಪ್ ವಾಹನ ರಸ್ತೆಯಲ್ಲಿ ಮಗುಚಿ ಬಿದ್ದಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಳೆಂಜಿ ಮಲೆ ರಕ್ಷಿತಾರಣ್ಯದ ಒಳರಸ್ತೆಯಲ್ಲಿ ನಡೆದಿದೆ. ತಮಿಳುನಾಡು ನೋಂದಣಿಯ ಪಿಕಪ್ ವಾಹನ ಕನ್ಯಾನ ಜಂಕ್ಷನ್ನಿಂದ ಕಳಂಜಿ ಮಲೆ ದಕ್ಷಿಣ ರಕ್ಷಿತಾರಣ್ಯದಲ್ಲಿ ಹಾದು ಹೋಗ್ತಾ ಇತ್ತು. ಮುಂದಿನಿಂದ ಬರ್ತಾ ಇದ್ದ ಮತ್ತೊಂದು ವಾಹನಕ್ಕೆ ಸೈಡ್ ಕೊಡೋ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಿಕಪ್ ರಸ್ತೆ ಬದಿಗೆ ವಾಲಿ ಪಲ್ಟಿ ಆಗಿದೆ. 3 ಕಳು ಪ್ರಕರಣದಲ್ಲಿ ಬಂಧಿತನಾಗಿದ್ದಂತಹ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಇದೀಗ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಮಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕಡಬ ತಾಲೂಕಿನ ಕೋನಾಲು ನಿವಾಸಿ 50 ವರ್ಷದ ಅಬ್ದುಲ್ ಬಂಧಿತ ಆರೋಪಿ. 1999ರಲ್ಲಿ ಮಂಗಳೂರು ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಾಗೂ 2012ರಲ್ಲಿ ಮಂಗಳೂರು ಉತ್ತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 3 ಕಳು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ. ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಯತ್ನಾಳ್ ಬಗ್ಗೆ ಕಿಡಿಕಾರಿದ್ದು, ನಮ್ಮ ಬಗ್ಗೆ ಮಹಾನುಭಾವ ಏನೇನೋ ಮಾತಾಡ್ತಾರೆ, ನೀನು ಜೆಡಿಎಸ್ ಸೇರಿ ಕಬಾಬ್ ಬಿರಿಯಾನಿ ತಿನ್ನುವಾಗ ಎಲ್ಲಿ ಹೋಗಿದ್ದಪ್ಪ ಹಿಂದೂ ಹುಲಿ? ಜೆಡಿಎಸ್ಗೆ ಹೋಗಿದ್ದಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ಈಗ ಬಿಜೆಪಿ ಪಕ್ಷ ಸಿದ್ಧಾಂತದ ಬಗ್ಗೆ ಮಾತಾಡ್ತೀಯಾ, ಮೋದಿ ಅವರ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀಯಾ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿನ್ನ ಮಕ್ಕಳನ್ನ ಕರೆದುಕೊಂಡು ವೈಭವೀಕರಿಸಿದ್ದೀಯಾ, ಅದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪನವರದ್ದು ಕುಟುಂಬ ರಾಜಕಾರಣ ಮಾಡಿಲ್ಲ. ರಾಘವೇಂದ್ರ ಸಿಂಡಿಕೇಟ್ ಮೆಂಬರ್ ಆಗಿ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನಿನಗೆ ವಿಜಯಪುರದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನೀನು ಕೇರ್ ಆಫ್ ಫುಟ್ಪಾತ್ ಆಗ್ತಾ ಇದ್ದೆ ಅಂತಾನು ಹೇಳಿದ್ರು. ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಉತ್ತರ ಕೊಡ್ಲಿ, ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬು ಇದ್ದೆ ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ, ನೋಡಿ ಸ್ವಯಂ ಘೋಷಿತ ಹಿಂದೂ ಹುಲಿನೂ ಅಲ್ಲ, ಏನಿಲ್ಲ. ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ಸಿದೆಯಲ್ಲಪ್ಪ, ಅವತ್ತೆಲ್ಲಿ ಹೋಗಿತ್ತು ನಿಂದಿತ್ತು? JDS ಹೋಗಿದ್ದಲ್ಲ, ನಾಚಿಕಾಗಲಿ ನಿನಗೆ? JDS ಹೋಗಿದ್ದಿಲ್ಲ?
ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ. ನರೇಂದ್ರ ಮೋದಿ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆ ನಿನಗೆ? ಅಟಲ್ ಜಿಯವರ ಸಚಿವ ಸಂಪುಟದಲ್ಲಿ